ನೋಡ್ರಿ ಈ ಒಂದು ಪುಂಗ್ನೂರು ಗಿಡ್ಡು ಒಂದು ಜೊತೆ ಇದೆ. ಪುಂಗ್ನೂರು ಗಿಡ್ಡಲ್ಲಿ ಯಾವುದು ಪ್ಯೂರು ಅಂತ ಒಂದು 10 ಜನಕ್ಕೆ ಕ್ವಶನ್ ಮಾರ್ಕು. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಹೇಳ್ತಾರೆ ಅದು 36 ಇಂಚ್ ಇರಬೇಕು, ಬಾಲ ನೆಲಕ್ಕೆ ತಾಗಬೇಕು, ವೈಟ್ ಇರಬೇಕು, ಆಮೇಲೆ ಅದು ದುಂಡಿಗೆ ಇರಬೇಕು ಅಂತ. ಇನ್ನು ಕೆಲವರು ಹೇಳ್ತಾರೆ ಅದು ತುಂಬ ಚಿಕ್ಕದಾಗಿರಬೇಕು, 2 ಅಡಿ ಅಷ್ಟೇ ಇರಬೇಕು ಅಂತ. ಅದನ್ನು ಮೀನೇಜ್ ಪುಂಗ್ನೂರು ಅಂತ. ಇದು ಪುಂಗ್ನೂರು. ಇನ್ನೂ ಎರಡು ಅಡಿನಾಗಿರೋದು ಮೀನೇಜ್ ಪುಂಗ್ನೂರು. 1.5 ಅಡಿಗೆ ಬರ್ತದೆ, ಅದು ಮೈಕ್ರೋ ಪುಂಗ್ನೂರು ಅಂತ. ಇದು ಯಾವ ಪುಂಗ್ನೂರು ಇರಲಿ ಯಾವುದು ಒರಿಜಿನಲ್ಲು ಅಂತ ಎಲ್ರಿಗೂ ಕನ್ಫ್ಯೂಸೆ. ಯಾರು ಕೇಳಿದ್ರೆ ಅವ್ರವ್ರ ಹತ್ರ ಯಾವ್ಯಾವ ಹಸು ಇರ್ತದೆ ಅವರು ಅದು ಸರಿ ಅಂತ ಹೇಳ್ತಾರೆ. ಇವತ್ತು ನಾನು ಹೇಳೋದು ಒಂಗೋಲ್ಗಿರೋದು ಎಲ್ಲ ಲಕ್ಷಣ ಇರಬೇಕು, ಅದು ಚಿಕ್ಕದಾಗಿರೋದು ಅಂದರೆ 3 ಅಡಿ ಇರಬೇಕು, ಅದು ಮಾತ್ರ ಪುಂಗ್ನೂರು, ಒರಿಜಿನಲ್ ಪುಂಗ್ನೂರು. ಇನ್ನು ಮೀನೇಜ್ ಪುಂಗ್ನೂರು, ಮೈಕ್ರೋ ಪುಂಗ್ನೂರು ಅದು ನಿಜವಾಗ್ಲೂ ಪುಂಗ್ನೂರು ಅಲ್ಲ. ಮೈಕ್ರೋ ಪುಂಗ್ನೂರು ಎಷ್ಟೋ ವರ್ಷನಿಲ್ಲ, ಇತ್ತೀಚೆಗೆ ಒಂದು 5-6 ವರ್ಷದಿಂದ ಮೈಕ್ರೋ ಪುಂಗ್ನೂರು ಇರೋದು. ಅದು ಇನ್ನು ಆ ಮೈಕ್ರೋ ಪುಂಗ್ನೂರನ್ನ ಎಷ್ಟೋ ಜನಕ್ಕೆ ಹೆಸರೇ ಕೇಳಿಲ್ಲ. ಮೀನೇಜ್ ಪುಂಗ್ನೂರು ಕೆಲವರು ಕೇಳಿದ್ದಾರೆ, ಎಲ್ರಿಗೂ ಗೊತ್ತಿರೋದು ಪುಂಗ್ನೂರು ಅಂತ.